ಹಾಯ್ ಹಲೋ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ನಾವಿವತ್ತು ಒಂದು ಎಕ್ಸೈಟೆಡ್ ಅಂತ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ಹೇಳಿ ನಾವು ಅಲ್ಲೋದ್ಮೇಲೆ ನಾಳೆ ಬೆಳಿಗ್ಗೆ ನಿಮಗೆ ಗೊತ್ತಾಗುತ್ತೆ. ನೈಟ್ ಜರ್ನಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ನೋಡ್ತಾ ಇರ್ಬೋದು, ನಾನು ಸಿಂಪಲ್ ಆಗಿ ಒಂದು ಕ್ವಾಡ್ ಸೆಟ್ ಹಾಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ಟು. ಮತ್ತೆ ನನ್ನ ಮಗಳು ಅಷ್ಟೇ ಸಿಂಪಲ್ ಆಗಿ ಒಂದು ಪ್ಯಾಂಟು ಶರ್ಟ್, ಟೀ ಶರ್ಟು ಮತ್ತೆ ಒಂದು ಟ್ರ್ಯಾಕ್ ಪ್ಯಾಂಟ್ ಥರದ್ದು ಹಾಕಿದ್ದೀನಿ. ನಮ್ಮ ಹಸ್ಬೆಂಡ್ಗೂ ಅಷ್ಟೇ. ನಾವು 3 ಜನನೂ ಇವತ್ತು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ನಮ್ಮ ಹಸ್ಬೆಂಡ್ದು ಪ್ಯಾಂಟ್ ಇದು ಮತ್ತೆ ಟೀ ಶರ್ಟು, 3 ಜನದ್ದು ಒಂದೇ ತರ ಟ್ವಿನ್ನಿಂಗ್ ಇದೆ ಇವತ್ತು. ಸೊ ಯಾವಾಗಲೂ ಒಂದ್ಸತಿ ಒಕೇಶನ್ಗೆ ಹೊರಗಡೆ ಹೋಗೋದಲ್ವಾ, ಸೊ ಅವಾಗೆಲ್ಲ ನನ್ನ ಪ್ರಕಾರ ಎಂಜಾಯ್ ಮಾಡಬೇಕು. ಮತ್ತೆ ನಾವು ಒಂದೇ ತರ ಮ್ಯಾಚಿಂಗ್ ಬಟ್ಟೆ ಹಾಕೊಂಡು ಮಿಂಚಬೇಕು, ಅದು ನನ್ನ ಇಷ್ಟ. ಸೊ ಬೇರೆಯವ್ರಿಗೆ ಒಪಿನಿಯನ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಬಟ್ ನನಗಂತೂ ಯಾವಾಗಲೂ ಅದೇ ಥರ ಇಷ್ಟ. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡಿದ್ದೀನಿ. ಇವಾಗ ಸಿಂಪಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ನೈಟ್ ಜರ್ನಿ ಅಲ್ವಾ, ಸುಮ್ಮನೆ ಹೊಟ್ಟೆ ಎಲ್ಲ ಕೆಟ್ಟೋಗುತ್ತೆ ಅಂತ ಹೇಳಿ ಜಾಸ್ತಿ ಆಯಿಲ್ ಹಾಕಿಲ್ಲ, ಬ್ಲ್ಯಾಂಡ್ ಆಗೇನೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಫಸ್ಟ್ ತಿನ್ಸ್ಬಿಡೋಣ, ಅವಳಿಗೆ ಸ್ನಾನ ಮಾಡಿಸಿ, ತಲೆ ಸ್ನಾನ ಇಲ್ಲೇ ಮಾಡಿಸ್ಬಿಟ್ಟಿದ್ದೀನಿ ಅವಳಿಗೆ. ಯಾಕಂದ್ರೆ ಅಲ್ಲಿ ಹೋದಾಗ ಅಲ್ಲಿ ನೀರೆಲ್ಲ ವ್ಯವಸ್ಥೆ, ಬಿಸಿ ನೀರೆಲ್ಲ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಬೇಗ ಬೇಗ ಒಂದು 2 ಚಂಬು ಹಾಕಿ ಸ್ನಾನ ಮಾಡಿಸ್ಬಿಡ್ಬೋದು ಅಂತೇಳಿ ಸಿಂಪಲ್ ಆಗಿ ರೆಡಿ ಆಗ್ಬೋದು ಅಂತೇಳಿ ಇವಾಗ ತಲೆ ಸ್ನಾನ ಎಲ್ಲ ಮಾಡಿಸಿದ್ದಾಯ್ತು ಅವಳಿಗೆ. ಇವಾಗ ರೆಡಿ ಮಾಡಬೇಕು. ಫಸ್ಟ್ ಅವಳಿಗೆ ತಿನ್ಸ್ಬಿಟ್ಟು ನಾನು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು. ನಮ್ಮ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವಳಿಗೆ ತಿಂದು ಮುಗಿಸಿದ್ರೆ ಎಲ್ಲ ಕೆಲಸ ಮುಗ್ದಂಗೆನೆ. ಸೊ ಅವಳಿಗೆ ತಿನ್ಸ್ಬಿಟ್ರೆ ಅದಾದ್ಮೇಲೆ ನಾವು ರೆಡಿ ಆಗ್ಬೋದು ಅಂತೇಳಿ ಅವಳಿಗೆ ತಿನ್ಸ್ಬಿಡ್ತಾ ಇದ್ದೀನಿ ಫಸ್ಟು. ಇದು ಫ್ಯಾಮಿಲಿ ಟ್ರಿಪ್ಪು, ಎಲ್ಲರೂ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಕೋ-ಸಿಸ್ಟರ್, ಅವ್ರ ಹಸ್ಬೆಂಡು, ಅವ್ರ ಕೋ-ಸಿಸ್ಟರು, ಅವ್ರ ಮಕ್ಕಳು, ನಮ್ಮ ಅತ್ತೆ ಮಾವ ಎಲ್ಲ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ಹೇಳಿ ನಾನು ಹೇಳಿದ್ನಲ್ಲ ಆಲ್ರೆಡಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿಗೆ ಹೋಗ್ತಿದೀವಿ ಅಂತೇಳಿ. ಅದು ಅಲ್ಲದೆ ಇವಾಗ ಮಾನ್ಸೂನು ತುಂಬ ಸಖತ್ತಿರುತ್ತೆ ಆ ಪ್ಲೇಸ್ ಅಂತೂ. ನನಗೆ ತುಂಬ ಇಷ್ಟ ಆ ಜಾಗ ಅಂತೂ. ನನ್ನ ಮೋಸ್ಟ್ ಫೇವ್ರೆಟ್ ಲಿಸ್ಟಲ್ಲಿ ಅದು ಒಂದು ಜಾಗ. ತುಂಬ ವರ್ಷ ಆದಮೇಲೆ ಒಂದು 2-3 ಇಯರ್ಸ್ ಆಯ್ತು ಅನ್ಸುತ್ತೆ. 2-3 ಇಯರ್ಸ್ ಆದಮೇಲೆ ಮತ್ತೆ ಹೋಗ್ತಾ ಇದ್ದೀವಿ. ನೋಡಬೇಕು. ಅದಕ್ಕೋಸ್ಕರನೇ ಅಂಬ್ರಲಾ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದೀವಿ. ಶಾಪಿಂಗ್ ಮಾಡಿ ಎಲ್ಲಾನು ತಗೊಂಡ್ಬಿಟ್ಟೆ. ಎಲ್ಲಾನು ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಹೆಂಗಿದ್ರು ಓಪನ್ ಮಾಡೇ ಮಾಡ್ತೀನಲ್ವಾ, ಆವಾಗ ತೋರಿಸೋಣ ಅಂತೇಳಿ ಅದನ್ನೇ ವಿಡಿಯೋ ಮಾಡಿಲ್ಲ. ಇಲ್ಲ ಅಂತಂದರೆ ಟ್ರಿಪ್ಪಿಂದ ಬಂದಮೇಲೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಬನ್ನಿ. ಯಾಕಂದರೆ ಇವಾಗ ಇವಳಿಗೆ ತಿನ್ನಿಸಿ ಇವಳು ರೆಡಿ ಆದಮೇಲೆ ಮತ್ತೆ ನಾನು ರೆಡಿ ಆಗಬೇಕು. ಅದಾದಮೇಲೆ ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. 9:30 ಅಷ್ಟೊತ್ತಿಗೆ ಕಾರ್ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ದೊಡ್ಡ ಫ್ಯಾಮಿಲಿ ಅಲ್ಲ, ಸೊ ಅದಕ್ಕೋಸ್ಕರ ಇನೋವಾ ಕ್ರಿಸ್ಟಾ ಬುಕ್ ಮಾಡಿದ್ದಾರೆ ಕಾರು. ಸೊ ಇನೋವಾ ಕ್ರಿಸ್ಟಾದಲ್ಲಿ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. 10 ಗಂಟೆ ಅಷ್ಟೊತ್ತು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೈಟು ಒಂದು 5 o'clock ಎಲ್ಲ ಅಲ್ಲಿ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ನಾನು ಅದಕ್ಕೇನೆ ಬೆಳಗ್ಗೆ ಅಲ್ಲಿ ಬೇಗನೆ ಪೂಜೆ ಎಲ್ಲ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ಗೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಮನೇಲೇ ಸ್ವಲ್ಪ ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಚಪಾತಿ ಮಾಡ್ಕೊಂಡಿದ್ವಿ, ಬ್ಲ್ಯಾಂಡ್ ಚಪಾತಿ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಮನೆಯಲ್ಲಿ. ನಾನು ಆನಿಯನ್ ಗೊಜ್ಜು ಬರುತ್ತೆ, ನಮ್ಮ ಅಮ್ಮ ಮಾಡ್ತಾರೆ ಆ ಸ್ಟೈಲಲ್ಲಿ. ಅದನ್ನು ರೆಸಿಪಿ ಬೇಕಾದ್ರೆ ಹಾಕ್ತೀನಿ. ತುಂಬ ಯಮ್ಮಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಮತ್ತು ನೀವು 2 days ಇಟ್ಟರೂ ಹಾಳಾಗಲ್ಲ ಅದು. ಸೊ ಅದಕ್ಕೋಸ್ಕರ ಆನಿಯನ್ ಗೊಜ್ಜು ಮಾಡ್ಕೊಂಡಿದ್ದೀನಿ ನಾನು. ಅದೆಲ್ಲನೂ ತಗೊಂಡು ಹೋಗಬೇಕು. ಸೊ ಇವಾಗ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಬನ್ನಿ. ಜಾಸ್ತಿ ಎಳೆಯೋಕೆ ಹೋಗಲ್ಲ ನಾನು. ನಾವಿವಾಗ ನಮ್ಮ ಅತ್ತೆ ಮನೆಗೆ ಬಂದು ಸೇರಿದ್ದೀವಿ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಕಾರ್ ಇನ್ನೂ ಬಂದಿಲ್ಲ, ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಬಂದಮೇಲೆ ನೋಡ್ಬೇಕು. ನಮ್ಮ ಅತ್ತೆ ಅವರೆಲ್ಲ, ನಮ್ಮ ಮಾವ ಎಲ್ಲರೂ ರೆಡಿ ಆಗಿದ್ದಾರೆ. ಅಜ್ಜಿ ಟ್ರಿಪ್ಗೆ ರೆಡಿ ಆಗಿದ್ದೀರಾ? ನೀವು ಆಟ ಅಂತೂ ಫುಲ್ ಪ್ಯಾಕಿಂಗು. ಹರ್ಷಿಕಾ ನೀನ್ ರೆಡಿ ಆಗಿದ್ಯಾ? ನೀನ್ ರೆಡಿ ಆಗಿದ್ಯಾ ಅಮ್ಮ? ನೀನ್ ರೆಡಿ ಆಗಿದ್ಯಾ? ಚಿಕ್ಕವರು ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀರಾ ಸರ್? ಕಾರ್ ಬಂದಿದೆ, ಪ್ಯಾಕ್ ಮಾಡಿದ್ದಾಯ್ತು. ಹೊರಡ್ಬೇಕು ಇವಾಗ. ಫುಲ್ ನಿದ್ರೆ ಬರ್ತಿದೆ ನನಗಂತೂ. ನಿದ್ರೆ ಮಾಡಿಲ್ಲ ನಾನು ನಿನ್ನೆಯಿಂದ, ಅದಕ್ಕೆ ನಮ್ಮ ಪುಣ್ಯನ ಕೇಳೋಣ. ನಮಗೆ ಈ ಅಂಕಲ್ ಇವಾಗ ಯಾರು ಬಂದಿದ್ದಾರೆ, ಅವ್ರು ಫುಲ್ ಕಂಫರ್ಟಬಲ್ ಆಗಿಬಿಟ್ಟಿದ್ರು. ಲಾಸ್ಟ್ ಟೈಮು ನಮ್ಮ ಮನೆ ದೇವ್ರಿಗೊಬ್ಬರು ಬೇರೆ ಯಾರೋ ಬಂದುಬಿಟ್ಟಿದ್ರು ಡ್ರೈವರು. ಫುಲ್ ಹಿಂಸೆ ಅನಿಸ್ಬಿಡ್ತು ನಮಗೆ. ಬಟ್ ಈ ಸಾರಿ ಆ ಥರ ಏನು ಅನಿಸಿಲ್ಲ.
ಅವ್ರು ಬಂದಿದ್ದಾರೆ, ಅದಕ್ಕೆ ಸ್ವಲ್ಪ ಖುಷಿಯಾಗಿದ್ದೀವಿ. ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು, ಅದಕ್ಕೋಸ್ಕರ. ನನ್ನ ಔಟ್ಫಿಟ್ ಆಲ್ರೆಡಿ ತೋರಿಸ್ತಿದೆ ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು. ಈ ಥರ ಇದೆ, ಸಿಂಪಲ್ಲಾಗಿ ನೈಟ್ ವೇರ್ ಅಂತೇಳಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳದು ಸೇಮ್ ಕಲರ್ ಈ ಥರ ಇದೆ. ಮತ್ತು ನನ್ನ ಪುಣ್ಯಂದು ಈ ಥರ ಇದೆ ನೈಟ್ ವೇರ್ಗೆ. ಎಲ್ಲಾರ್ದು ದೊಗ್ಲೆ ಇವಾಗ ಕಾರ್ ಹಾಕ್ಬಿಟ್ಟು ಅಲ್ಲೋಗಿ ಸಿಗ್ತೀವಿ, ಬನ್ನಿ. ಆಮೇಲೆ ಸರ್ಪ್ರೈಸ್ ಆಗಿರುತ್ತೆ. ಯಾವ ಪ್ಲೇಸು ಅಂತೇಳಿ ಹೇಳಿಲ್ಲ ಇನ್ನು ನಾವು. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆಂದವೇ ಸಿಗ್ತೀವಿ. ಬಾಯ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ನಾವಿವಾಗ ಅರ್ಧ ದಾರಿಗೆ ಬಂದಿದ್ದೀವಿ. ಹಾಸನ್ಗೆ ಇನ್ನೂ ಒಂದು 1 hour ಜರ್ನಿ ಇದೆ ಅನಿಸುತ್ತೆ. ಇಲ್ಲಿ ಎಂಪೈರ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದು ನಿಲ್ಲಿಸಿದ್ದಾರೆ. ವಾಶ್ರೂಮ್ಗೆ ಹೋಗೋರು ಮತ್ತು ಟೀ ಕಾಫಿ ಕುಡಿಯೋರು ಯಾರಾದರೂ ಇದ್ದರೆ ಕುಡೀಲಿ ಅಂತೇಳಿ. ನಿದ್ದೆ ಇಲ್ಲ ಗೈಸ್, ಫುಲ್ಲು ಜರ್ನಿ ಮಾಡ್ತಾ ಇದ್ದೀವಿ. ಪುಣ್ಯ, ಹೆಂಗೈತೆ ಜರ್ನಿ? ಚೆನ್ನಾಗೈತಲ್ಲ ಈ ಸರಿ? ಲಾಸ್ಟ್ ಟೈಮ್ಗಿಂತ ಈ ಸರಿ ಸಖತ್ತಾಗಿದೆ ಜರ್ನಿ. ಓಕೆ, ಎಲ್ಲರೂ ಬಂದ್ಮೇಲೆ ಸಿಗ್ತೀವಿ, ಬನ್ನಿ. ನಾನು ಬರ್ತಿದ್ದೀನ ವಿಡಿಯೋ ಮಾಡ್ತಿದ್ದೆ. ನಾವಿವಾಗ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದಾಯಿತು. 5:30 ಅನಿಸುತ್ತೆ ನಾವು ಬಂದು ರೀಚ್ ಆದಾಗ. ನಮ್ಮ ಮಕ್ಕಳು ನೋಡ್ತಾ ಇರ್ಬೋದು, ಚಳಿ ಅಂತ ಹೇಳಿ ಪಾಪ ಫುಲ್ ಶಾಲೆಲ್ಲ ಒದಿಸ್ಕೊಂಡು ಚಳಿ ಅಂತ ನಡ್ತಾ ಇದ್ವು. ನಮ್ಮ ಹಸ್ಬೆಂಡ್ ಮತ್ತು ನನ್ನ ಕೋ-ಸಿಸ್ಟರ್ ಅವ್ರ ಹಸ್ಬೆಂಡ್, ನನ್ನ ಮೈದ್ನ ಇಬ್ರು ರೂಮ್ದು ಚೆಕ್ಕಿನ್ ಬಗ್ಗೆ ಎಲ್ಲ ಕೇಳ್ಕೊಳಕ್ಕೆ ಬಂದಿದ್ದರು. ನೋಡ್ತಾ ಇರ್ಬೋದು ನಾವು ಎಲ್ಲಿ ಬಂದಿದ್ದೀವಿ ಅಂತೇಳಿ ರಿವೀಲ್ ಮಾಡಿರಲಿಲ್ಲ, ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಇದು ಗೋಪುರ ನೋಡಿದರೆ ಎಲ್ರಿಗೂ ಐ ಹೋಪ್ ಗೆಸ್ಸಿಂದ ತಿಳ್ಕೊಂಡಿರ್ತೀರ ಅಂತ ಅಂದ್ಕೊತೀನಿ. ಆದ್ರೂ ಹೇಳ್ಬಿಡ್ತೀನಿ, ನಾವಿವತ್ತು ಶೃಂಗೇರಿಗೆ ನನ್ನ ಕೋ-ಸಿಸ್ಟರ್ ಮಗಂದು ಅಕ್ಷರಾಭ್ಯಾಸಕ್ಕೆ ಅಂತ ಬಂದಿದ್ದೀವಿ. ಈ ರೈಟ್ ಆಪೋಸಿಟ್ ಗೋಪುರದ ಹತ್ರನೇ ಭಾರತಿ ತೀರ್ಥ ಅಂತ ಹೇಳಿ ಹೋಟೆಲ್ ಮಾಡಿರೋದು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಈ ಗೋಪುರ ಇದೆಯಲ್ಲ, ಅದರ ಆಪೋಸಿಟಲ್ಲೇ ಇರೋದು. ನಾವಿವಾಗ ಬಂದು ರೀಚ್ ಆಗಿದ್ದಾಯಿತು. ಟೈಮ್ ಆಲ್ಮೋಸ್ಟ್ 6 o'clock ಆಗಿದೆ. ರೂಮು ತಗೊಂಡು ರೂಮಲ್ಲಿ ಬಂದು ಇವಾಗ ಲಗೇಜ್ ಎಲ್ಲ ಇಟ್ಟಿದ್ದಾಯಿತು. ಭಾರತಿ ಜ್ಞಾನ ಅಲ್ವಮ್ಮ ಹೆಸರು? ಭಾರತಿ ಜ್ಞಾನ ಅಂತೇಳಿ, ಭಾರತಿ ತೀರ್ಥ ಅಂತೇಳಿ ದೇವಸ್ಥಾನದ ಎದುರುಗಡೆನೇ ಇದೆ. ಆ ಹೋಟೆಲ್ ಬುಕ್ ಮಾಡಿದ್ರು. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದು ನಾವು. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನಿವಾಗ ರೂಮ್ ಹೆಂಗಿದೆ ಅಂತೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಕ್ಲೀನಾಗೇ ಇದೆ. ಬಾತ್ರೂಮ್ ಎಲ್ಲ ದೊಡ್ಡದಾಗಿದೆ. ಮತ್ತು ಬಿಸಿನೀರು ಬರ್ತಾ ಇದೆ. 5 o'clock 10 o'clock ತನಕ ಬಿಸಿನೀರು ಬರುತ್ತಂತೆ. ಬನ್ನಿ ತೋರಿಸ್ತೀನಿ. ನಾವಿರೋ ರೂಮು ಈ ಥರ ಇದೆ. 2 ಕಾಟ್ ಕೊಟ್ಟಿದ್ದಾರೆ ಮತ್ತು ಬೆಡ್ಶೀಟು, ಪಿಲ್ಲೋ ಎಲ್ಲ ಅದಕ್ಕೆ. ಇಲ್ಲಿ ಎಕ್ಸ್ಟ್ರಾ ಚಾಪೆಗಳು ಮತ್ತು ಪಿಲ್ಲೋನು ಇದೆ. ಇದು ಶೆಲ್ಫ್ ಥರ, ಈ ಥರ 4 ಶೆಲ್ಫ್ ಇದೆ ಇಲ್ಲಿ. ಮತ್ತು ಒಂದು ಹ್ಯಾಂಗರ್ ಇದೆ. ಒಂದೇ ಒಂದು ಚಾರ್ಜರ್ ಪೋರ್ಟ್ ಇರೋದು. ನೀವೇನಾದ್ರೂ ಚಾರ್ಜಿಂಗು ಅಲ್ಲಿ ಮಾಡ್ಕೊಬೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯೋಚನೆ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೋಬೇಕು ನೀವು. ಚಾರ್ಜರ್ ಪೋರ್ಟ್ ಒಂದೇ ಇರೋದಿಲ್ಲಿ. ಮತ್ತು 2 ಚೇರ್ಸ್ ಇರುತ್ತೆ. ಇಲ್ಲೊಂದು ವಿಂಡೋ ಇದೆ. ಇಲ್ಲಿ ಶಂಕರಾಚಾರ್ಯರವ್ರದ್ದೆಲ್ಲ ಫೋಟೋಗಳು ಹಾಕಿದ್ದಾರೆ, ಗುರುಗಳದ್ದೆಲ್ಲರದ್ದು. ಇಲ್ಲಿ ದೊಡ್ಡದೊಂದು ಹ್ಯಾಂಗರ್ ಇದೆ. ಮೇ ಬಿ ಇದು ಬಟ್ಟೆ ಏನಾದರೂ ಇದ್ದರೆ, ಹಸಿ ಬಟ್ಟೆಗಳೆಲ್ಲ ಇರ್ತಲ್ಲ, ಅದನ್ನೆಲ್ಲ ಒಣಗಾಕೊಳ್ಳೋಕ್ಕೆ ಅನಿಸುತ್ತೆ. ಮತ್ತು ಇಲ್ಲಿ ಬಂತು ಅಂತಂದರೆ ಎಂಟ್ರೆನ್ಸಲ್ಲಿ ಬಾತ್ರೂಮು. ಈ ಬಾತ್ರೂಮಲ್ಲಿ ಇಲ್ಲೊಂದು ಸಿಂಕ್ ಇದೆ, ಮಿರರ್ ಇದೆ, ಮತ್ತು ಇಲ್ಲಿ ಒಂದು ಹ್ಯಾಂಗರ್ ಇದೆ ದೊಡ್ಡದಾಗಿ. ಈ ಬಾತ್ರೂಮಲ್ಲಿ ಒಳಗಡೆ ಕಮೋಡು ಮತ್ತು ಬಿಸಿನೀರೆಲ್ಲ ಅವೈಲೇಬಲ್ ಇದೆ. ಸದ್ಯಕ್ಕೆ ನಮ್ಮ ಮಾವ ಸ್ನಾನ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ ಅದು ವಿಡಿಯೋ. ನಾವು ತೊಗೊಂಡಿರೋ ರೂಮು ಇಲ್ಲೇ ಆಪೋಸಿಟಲ್ಲಿ 129 ಮತ್ತು 130 ತೊಗೊಂಡಿದ್ದೀವಿ. ಸೇಮ್ 2 ರೂಮ್ ಒಂದೇ ಥರ ಇರುತ್ತೆ. ಇದಕ್ಕೆ ಕಾಸ್ಟ್ ಆಗಿದ್ದು ಎಷ್ಟಮ್ಮ? 400 ರೂಪಾಯಿ. ಇದಕ್ಕೆ 400 ರೂಪಾಯಿ ಕೊಟ್ಟಿದ್ದಾರೆ. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದು. ಈ ಥರ ಇದೆ, ತುಂಬ ವಿಶಾಲವಾಗಿ ಚೆನ್ನಾಗಿದೆ. ಸೇಮ್ ನಾವು ಧರ್ಮಸ್ಥಳದಲ್ಲಿ ರಜತಾದ್ರಿ ಬುಕ್ ಮಾಡ್ತಾಯಿದ್ವಿ ಹೋಟೆಲ್ಲು, ಅದೇ ಥರ ಇದೆ. 20 days ಬಿಫೋರೇ ಬುಕ್ ಮಾಡಿರೋದು ಇದು ರೂಮು. ನಮ್ಮ ಮಾವ ಫುಲ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮತ್ತೆ ಇವಾಗ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ಮಗಳೂ ರೆಡಿಯಾಗಿದ್ದಾಳೆ. ನಾನು ಇನ್ನು ಸ್ನಾನ ಮಾಡಬೇಕು. ಎಲ್ಲರೂ ಇವತ್ತು ಒಂದೇ ಥರ ಡ್ರೆಸ್ ಹಾಕ್ಕೊಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೇ ತೊಗೊಬಂದಿದ್ದೀವಿ. ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಡ್ರೆಸ್ ಆಗಿರ್ತೀವಿ ಅಂತೇಳಿ. ನಾವಿವಾಗ ರೆಡಿಯಾಗಿದ್ದೆಲ್ಲ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಕ್ಷರಾಭ್ಯಾಸ ಹೆಂಗೆ ಮಾಡ್ತಾರೆ, ಏನೆಲ್ಲ ಬೇಕು ಅದಕ್ಕೆ ಅಂತೇಳಿ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಬನ್ನಿ.
ಇವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತು ನಮ್ಮದು ಔಟ್ಫಿಟ್ಟನ್ನು ಹೆಂಗೆ ರೆಡಿ ಆಗಿದ್ದೀವಿ ಎಲ್ಲರೂ ಅಂತೇಳಿ ಅಲ್ಲಿ ಹೋಗಿನೇ ತೋರಿಸ್ತೀವಿ. ಸೊ ಈಗ ಎಲ್ಲರೂ ಬರ್ತಾ ಇದ್ದಾರೆ ಅಕ್ಷರಾಭ್ಯಾಸಕ್ಕೆ. ಸೊ ಈಗ ನಾವು ಅಕ್ಷರಾಭ್ಯಾಸಕ್ಕೆ ಹೋಗುತ್ತಾ ಇದ್ದೇವೆ. ಸೊ ಈಗ ಅಕ್ಷರಾಭ್ಯಾಸ ಮಾಡೋಕ್ಕೆ ಸೊ ಈ ದೇವಸ್ಥಾನದಲ್ಲಿ ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಅದರಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸ್ತೀವಂತೆ ಅಲ್ವಾ ದೊಡ್ಡಮ್ಮ? ಅಲ್ವಾ? ನೋಡಿ ನಮ್ಮ ದೊಡ್ಡಮ್ಮ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಔಟ್ಫಿಟ್. ಅಪ್ಪ ಮಗಳು ಎಲ್ಲರೂ ಸೇಮ್ ಹಾಕೊಂಬಿಟ್ಟವ್ರೆ. ಹೂವ ಇಲ್ಲೆಲ್ಲ ಇದೆ ಅಂತ ಹೋಯ್ತಾವನ ಅವನು. ನೀತು 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 ಅಕ್ಷರಾಭ್ಯಾಸಕ್ಕೆ ರೆಡಿ ಇದ್ದೀರಾ? ಎಸ್, ಐ ಆಮ್ ರೆಡಿ. ಮೈ ಗಾಡ್, ನೋಡಿ ಎಲ್ಲರೂ ಹೋಯ್ತವ್ರೆ. ನಮ್ಮ ದೊಡ್ಡಮ್ಮಂಗೆ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಅಂತೆ ಅಲ್ವಾ ದೊಡ್ಡ? ಚೆನ್ನಾಗಿ. ಓ ಮೈ ಗಾಡ್, ತುಂಬ ಚೆನ್ನಾಗಿ. ಆಮೇಲೆ ನಮ್ಮ ದೊಡ್ಡಮ್ಮನ ಔಟ್ಫಿಟ್ ತೋರಿಸ್ಬೇಕು. ಸೊ ನಾವು ಯಾವ ಪ್ಲೇಸ್ ಅಂತ ಹೇಳಿಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ವಿ. ಫೈನಲಿ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಕಾಮೆಂಟಲ್ಲಿ ಹಾಕಿ, ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ, ಇಲ್ಲಾಂದರೆ ಇಲ್ಲೇ ದಿವಾಗಿ ಗೊತ್ತಾಗುತ್ತೆ. ಅಕ್ಷರಾಭ್ಯಾಸಕ್ಕೆ ರಸೀದಿ ತಗೊಳ್ಳೋದಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ಅಕ್ಷರಾಭ್ಯಾಸ ಅಂದ್ರೇ ಒಂದು ಪ್ಲೇಸ್ ಗೊತ್ತಾಗುತ್ತೆ. ಏನು ಆಯ್ತಾ? ನಾವಿಲ್ಲಿ ರಸೀದಿ ತೊಗೊಂಡ್ವಲ್ಲ, ಅದರದ್ದು ಪ್ರೈಸ್ ಬಂದು 500 ರುಪೀಸು. 500 ರುಪೀಸಿಗೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಅಕ್ಷರಾಭ್ಯಾಸಕ್ಕೆ ಚೀಟಿ ತೊಗೊಂಡ್ಮೇಲೆ ಅವರೇನೆ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಒಂದು ಸ್ಲೇಟೂ ಕೊಡ್ತಾರೆ, ಮತ್ತು ಒಂದು ಅರಿಶಿಣದ ಕೊಂಬು ಕೊಡ್ತಾರೆ ಬರ್ಸೋದಕ್ಕೆ ಅಂತ ಹೇಳಿ. ಅದಷ್ಟೇ ನಮ್ಮ ಕಡೆಯಿಂದ ನಾವೇನು ತಗೋಬೇಕಾಗಿಲ್ಲ. 500 ರುಪೀಸ್ ಟಿಕೆಟ್ ಪ್ರೈಸು ಅಷ್ಟೇ. ಇಲ್ಲಿ ಬಂದು ರಸೀದಿ ತಗೋಬೇಕು. ಮತ್ತು ಅದರ ಆಪೋಸಿಟಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಷರಾಭ್ಯಾಸ ವಾಗ್ದೇವಿ, ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಹೇಳಿದೆ. ಅಲ್ಲಿಗೆಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಬಂದು ಎಲ್ಲರೂ ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಜನನೇ ಇದ್ದರು. ಇಲ್ಲಿ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊತಾರೆ, ಕಪಲ್ಸು ಮತ್ತು ಅವರ ಮಕ್ಕಳ ಜೊತೆಲಿ. ಅವರು ಅದಾದಮೇಲೆ ಗುರುಗಳಿದ್ದಾರಲ್ಲ, ಅವ್ರು ಬಂದು ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಇದೇ ಥರ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿನೇ ತಿಳ್ಕೊಂಡಿದ್ದು ಅದು ಹೆಂಗೆ ಮಾಡ್ತಾರೆ, ಅಕ್ಷರಾಭ್ಯಾಸ ಎಲ್ಲ ಹೆಂಗೆ ಮಾಡಿಸ್ತಾರೆ ಅಂತ ಹೇಳಿ. ಬಟ್ ಇವಾಗ ಫಸ್ಟ್ ಎಕ್ಸ್ಪೀರಿಯೆನ್ಸು ನಮಗೆ ಇದು. ನನ್ನ ಮಗಳಿಗೂ ಮಾಡಿಸಿರಲಿಲ್ಲ, ಮತ್ತು ನನ್ನ ಕೋ-ಸಿಸ್ಟರ್ ಮಗಳಿದ್ದಾಳಲ್ಲ ದೊಡ್ಡವಳು, ಅವಳಿಗೂ ಏನು ಮಾಡಿಸಿರಲಿಲ್ಲ. ಮನೇಲೇ ನಮ್ಮ ಅತ್ತೆ ಮೀನ್ಸ್ ವಿಜಯದಶಮಿ ಟೈಮಲ್ಲಿ ಮನೇಲೇ ಮಾಡಿಸಿದ್ರು. ಅಕ್ಕಿಯಲ್ಲಿ ಬರ್ಸಿದ್ರು ಹೆಸರು ಅಕ್ಷರಗಳನ್ನೆಲ್ಲ. ಅಲ್ಲೇ ಅಕ್ಷರಾಭ್ಯಾಸ ಮನೇಲೇ ಮಾಡಿಸಿದ್ದು. ಬಟ್ ಇವನಿಗೆ ಸ್ಪೆಷಲ್ಲಾಗಿ ಮಾಡಿಸ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ನೋಡ್ತಾ ಇರ್ಬೋದು, ಇಲ್ಲಿ ಲೈನ್ ಪ್ರಕಾರ ಒಂದು 4-5 ಲೈನ್ಸ್ ಅನಿಸುತ್ತೆ ಕೂರಿಸಿದ್ದಾರೆ. ಮತ್ತು ಈ ಕಡೆ ಗೋಡೆ ಸೈಡ್ ಇದೆಯಲ್ಲ, ಅಲ್ಲಿ ನಮ್ಮ ರಿಲೇಟಿವ್ಸ್ ಯಾರಾದರೂ ಹೋಗಿರ್ತೀವಲ್ಲ ಅವ್ರ ಜೊತೆ ಅವ್ರು ಕೂತ್ಕೊಬೋದು. ಆ ಲೈನಲ್ಲಿ ಅಪ್ಪ, ಅಮ್ಮ ಮತ್ತು ಮಗು ಮಾತ್ರ ಕೂತ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ನಮ್ಮ ಕೋ-ಸಿಸ್ಟರ್ ಮತ್ತು ಅವರ ಹಸ್ಬೆಂಡು ಮತ್ತು ಮಗ ಇಬ್ಬರೂ ಕೂತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಅನ್ಸುತ್ತೆ, 1 2 3 4 ಲೈನ್ ಕೂರಿಸ್ತಾರೆ ಆ ಥರ. ಸೊ ಅವರೆಲ್ಲರೂ ಕೂತ್ಕೊಂಡು ರಿಲೇಟಿವ್ಸ್ ಎಲ್ಲ ಹಿಂದೆ ಗೋಡೆ ಇದೆಯಲ್ಲ ಆ ಕಡೆ ಕೂತ್ಕೋಬೋದು ಅಂತ ಹೇಳಿದರು. ಸೊ ನಾವು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ. ನಾವಿವಾಗ ಅಕ್ಷರಾಭ್ಯಾಸಕ್ಕೆ ಅವರು ಕೂತ್ಕೊಂಡಿದ್ದಾರೆ, ಆಲ್ರೆಡಿ ತೋರಿಸ್ದೆ. ನಾವಿಲ್ಲೇ ಕೂತ್ಕೋಬೋದಂತೆ, ನಮ್ಮ ರಿಲೇಟಿವ್ಸ್ ಎಲ್ಲ ಯಾರ್ಯಾರು ಇರ್ತಾರೆ ಅವರೆಲ್ಲ. ಸೊ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರ ಏನೋ ನೋಡಬೇಕು. ಸ್ಟ್ಯಾಂಡಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಸೀಟೆಲ್ಲ ರಸೀದಿ ಎಲ್ಲ ಇಟ್ಕೋತಾರಂತ, ಅದಾದಮೇಲೆ ಹಾಕಿರೋಣ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ನಮ್ಮ ಮಾವ ನಮಗೋಸ್ಕರ
ನಮಗೋಸ್ಕರ ಊಟ ತಂದ್ಕೊಟ್ಟಿದ್ದಾರೆ ನೋಡ್ಕೊಳಕ್ಕೆ ಅಂತ ಹೇಳಿ. ಆ ಕಡೆ ಓಡಾಡ್ತಾರಲ್ಲ ಹರ್ಷಿಕ ಯಾಕೋ ಸ್ಯಾಡ್, ಯಾಕೋ ಡಿಪ್ರೆಷನ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾನೇ ವಿಡಿಯೋದಲ್ಲಿ ಬರೋಣ ಅಷ್ಟೇ. ನಾನು ಮುಡ್ಕೊತೀನಿ, ನಂಗೆ ಗೊತ್ತಿಲ್ಲ ಹೆಂಗೆ ಮುಡ್ಕೊಳ್ಳೋದು. ನೋಡ್ತಾ ಇರ್ಬೋದು. ಇವಾಗ ನಾವು ಆಲ್ಮೋಸ್ಟ್ ವೆಯ್ಟ್ ಮಾಡಾದ್ಮೇಲೆ ಇವಾಗ ಅರ್ಚಕರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ವಿ. ಬಟ್ ಅವ್ರು ಇನ್ನೂ ಬಂದಿಲ್ಲ. ಎಲ್ಲರೂ ಕಾಯ್ತಾ ಇದ್ದಾರೆ. ಮಕ್ಕಳೆಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು. ಯಾಕಂತಂದರೆ ಅವಕ್ಕೂ ಬೆಳಿಗ್ಗೆನೇ ತಿಂಡಿ ತಿನ್ನಿಸಿರಲ್ಲ ಒಬ್ಬೊಬ್ಬರು ಪೇರೆಂಟ್ಸು. ಉಪವಾಸದಲ್ಲಿ ಬಂದಿರ್ತಾರೆ ದರ್ಶನ ಎಲ್ಲ ಮಾಡೋದಕ್ಕೆ, ಆ ಥರ ಇರುತ್ತಲ್ವ. ಯಾವುದಕ್ಕೆ ಆದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬಂದ್ರೇ ಒಳ್ಳೆಯದು ನನ್ನ ಪ್ರಕಾರ. ನಾವು ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳ್ದಂಗೆ ನೈಟೇನೆ ಚಪಾತಿ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಬೆಳಗ್ಗೆ ಇಲ್ಲಿ ದರ್ಶನಕ್ಕೆ ಬಂದುಬಿಟ್ರೆ ಮತ್ತು ಈ ಅಕ್ಷರಾಭ್ಯಾಸಕ್ಕೆ ಬಂದು ಕೂತ್ಕೊಂಡ್ರೆ ಮಕ್ಕಳಿಗೆ ಮತ್ತು ನಮ್ಮ ಮಾವ ಎಲ್ಲರೂ ನಮ್ಮ ಅತ್ತೆ ಟ್ಯಾಬ್ಲೆಟ್ಸ್ ತೊಗೋಬೇಕು. ಮತ್ತು ನಮ್ಮ ಮಾವನಿಗೂ ಬೆಳಿಗ್ಗೆ 7 o'clock ಬ್ರೇಕ್ಫಾಸ್ಟ್ ಆಗಿಬಿಡ್ಬೇಕು. ಆ ಥರ ರುಟೀನ್ ಆಗೋಗಿದೆ. ಸೊ ಲೇಟಾಗಿ ಹೋಗುತ್ತೆ. ಮಕ್ಳಿಗೂ ಅಷ್ಟೇ 7:30 ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀವಿ. ಸ್ಕೂಲ್ಗೆ ಹೋಗ್ತಾರಲ್ವ, ಅದಕ್ಕೆ ಅದೇ ಹ್ಯಾಬಿಟಾಗಿ ಹೋಗಿದೆಯಲ್ಲ. ಮತ್ತು ಇವಾಗ ಇಲ್ಲಿ ಬಂದಮೇಲೆ ಲೇಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಊಟ ಎಲ್ಲೋದ್ರೂ ಸ್ಕಿಪ್ ಆಗಬಾರ್ದು ಅಂತ ಮನೆಯಿಂದನೇ ಚಪಾತಿ ಎಲ್ಲ ಮಾಡ್ಕೊಂಬಂದಿದ್ವಿ. ಮತ್ತು ಈರುಳ್ಳಿ ಗೊಜ್ಜು, ಟೊಮೆಟೊ ಗೊಜ್ಜು ಎಲ್ಲ ಮಾಡ್ಕೊಂಬಂದಿದ್ವಿ. ಅದನ್ನೆಲ್ಲ ತಿನ್ಕೊಂಡು ಬಂದುಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಏನು ಸುಸ್ತು ಆ ಥರ ಏನು ಅನಿಸ್ತಾ ಇರಲಿಲ್ಲ ನಮಗೆ. ಈ ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಡಿಸ್ಟರ್ಬೆನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೇ ಇದೆ. ಯಾಕಂತಂದರೆ ಅಲ್ಲೇ ಇವಾಗ ಏನೋ ವರ್ಕ್ ಎಲ್ಲ ನಡೀತಾ ಇದೆ ಶೃಂಗೇರಿ ದೇವಸ್ಥಾನದ ಒಳಗಡೆನೆ, ಕಾಂಪೌಂಡ್ ಒಳಗಡೆನೆ. ಸೊ ಅದ್ರದ್ದೇ ಸೌಂಡ್ ಬರ್ತಾಯಿತ್ತು. ಪರವಾಗಿಲ್ಲ, ಇಟ್ಸ್ ಓಕೆ ಅಂತೇಳಿ ವಿಡಿಯೋ ಮಾಡ್ಕೊತಾ ಇದ್ರು ನಮ್ಮ ಹಸ್ಬೆಂಡು. ನಮ್ಮ ಮೈದ್ನ ಇದ್ದಾರಲ್ಲ, ಅವರು ಎಲ್ಲ ಕಡೆ ಒಂದು ರೌಂಡ್ ವಿಡಿಯೋ ಮಾಡ್ಕೊಂಬ ಎಲ್ಲರೂ ಕೂತಿರೋದನ್ನ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಬರ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಪುರೋಹಿತರೆಲ್ಲ ಬಂದಿಲ್ಲ, ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ನಾವಂತೂ ಇಂತೂ ಬಂದು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 20 minutes ಆಗಿತ್ತು ಅನಿಸುತ್ತೆ, ಅಷ್ಟೇ, ಜಾಸ್ತಿ ಏನಾಗಿರಲಿಲ್ಲ. ಅಷ್ಟೊತ್ತಿಗೆ ಅರ್ಚಕರು ಬಂದ್ಬಿಟ್ಟು ದೇವಿಗೆ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದಾರೆ. ಇಲ್ಲೇ ಶಾರದಾ ದೇವಿದೊಂದು ವಿಗ್ರಹ ಇದೆ, ನೋಡ್ತಾ ಇರ್ಬೋದು. ಅದನ್ನು ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ತಾಯಿ ಶಾರದಾ ದೇವಿದು ಮುಖ ಎಷ್ಟು ಹಸನ್ಮುಖವಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಜವಾಗ್ಲೂ ನೋಡ್ತಾ ಇದ್ರೇ ಒಂಥರ ಬೇರೆ ಥರ ಪಾಸಿಟಿವ್ ವೈಬ್ ಇತ್ತು, ಆ ಥರ ಇತ್ತು. ಇವಾಗ ತಟ್ಟೆಗಳೆಲ್ಲ ಎತ್ತಿಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ತಟ್ಟೆ ಮತ್ತು ಅಕ್ಕಿ ಅವರೇ ಕೊಡ್ತಾರೆ. ಅದಾದಮೇಲೆ ಒಂದು ಅರಿಶಿಣದ ಕೊಂಬು ಕೊಡ್ತಾರೆ, ಮತ್ತು ಮಕ್ಕಳಿಗೆ ಒಂದು ಸ್ಲೇಟು ಮತ್ತು ಒಂದು ಚಾಕ್ ಪೀಸ್ ಕೊಡ್ತಾರೆ ಬರ್ಸೋದಕ್ಕೆ ಅಂತೇಳಿ. ನಾವು 500 rupees ಕೊಟ್ಟು ಚೀಟಿ ತೊಗೊಂಡ್ರೆ ಸಾಕು, ಇದೆಲ್ಲ ಅವರೇ ಕೊಡ್ತಾರೆ. ಬಂದು ಇಲ್ಲಿ ಕೂತ್ಕೋಬೇಕು, ವೆಯ್ಟ್ ಮಾಡಬೇಕು ಚೀಟಿ ತೊಗೊಂಡು ಬಂದು. ಮತ್ತು ಚೀಟಿ ಸಬ್ಮಿಟ್ ಮಾಡೋದಕ್ಕೆ ಅಂತೇಳಿ ಸಪ್ರೇಟು ಒಂದು ಲೈನ್ ಇರುತ್ತೆ. ಆವಾಗ ಚೀಟಿ ಸಬ್ಮಿಟ್ ಮಾಡಿ ಅದಾದಮೇಲೆ ಸ್ಲೇಟು ಮತ್ತು ತಟ್ಟೆ ಏನಿದೆ ಅಕ್ಕಿ ಅದನ್ನೆಲ್ಲ ಹಾಕಿ ಕೊಡ್ತಾರೆ. ಸೊ ಅದನ್ನು ಇಸ್ಕೊಂಡು ಬರಬೇಕು.
ನಾವಿವಾಗ ಏನು ಇಲ್ಲಿ ನೋಡ್ತಾ ಇದ್ದೀವಿ, ಲೈನಲ್ಲಿ ನಿಂತಿದ್ದಾರೆ. ಇಲ್ಲಿ ಏನಕ್ಕೆ ನಿಂತಿದ್ದಾರಪ್ಪ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ್ದೆ, ಸ್ಲೇಟು ಮತ್ತು ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಒಂದು ಅರಿಶಿಣದ ಕೊಂಬನ್ನು ಕೊಡ್ತಾರೆ. ಸೊ ಅದನ್ನು ಎಲ್ಲರೂ ಇಸ್ಕೋಬೇಕು ಅಂತ ಹೇಳಿನೇ ಇಲ್ಲಿ ನಿಂತಿರೋದು. ಆಲ್ಮೋಸ್ಟ್ ಎಲ್ಲರೂ ಜೆಂಟ್ಸೇ ಇದ್ದಾರೆ, ಯಾಕಂತಂದರೆ ಲೇಡೀಸು ಮಕ್ಕಳನ್ನೆಲ್ಲ ಹಿಡ್ಕೊಂಡು ಬರೋದೆಲ್ಲ ಕಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದರು. ಸೊ ನಾನು ಹಂಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗಳೇ ಯಾಕೋ ಬೆಳಗ್ಗೆನೇ ಸ್ವಲ್ಪ ಬೇಜಾರಲ್ಲಿದ್ಲು. ಸೊ ಅದಕ್ಕೆ ಅವಳನ್ನು ಸಮಾಧಾನ ಮಾಡೋಣ ಅಂಥೇಳಿ ಅದು ಇದು ಮಾತಾಡ್ತಾ ಇದ್ದೆ. ಅವಳು ಯೂಶ್ವಲಿ ಮಕ್ಕಳ ಮನಸ್ಸೇ ಹಂಗೆ ಅಲ್ವಾ, ಇಲ್ಲಿದ್ದರೆ ಬೇರೆ ಕಡೆ ಬಗ್ಗೆ ಥಿಂಕ್ ಮಾಡ್ತಾ ಇರ್ತವೆ. ನನಗೆ ಬೆಳಗ್ಗೆನೇ ಅಳ್ತಾಳೆ, ಬೇಜಾರು ಮಾಡ್ಕೊತಾಳೆ ಅಂತೇಳಿ ಫೀಲ್ ಆಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಳೇನಂತ ಹೇಳ್ತಾ ಇದ್ಲು ಅಂತೇಳಿ ನಮ್ಮ ಹಸ್ಬೆಂಡ್ ಜೊತೆ ಹೇಳ್ತಾ ಇದ್ದೀನಿ. ಅವಳು ಯೂಶ್ವಲಿ ವ್ಯಾನಲ್ಲಿ ಯಾರು ನನ್ನ ಫ್ರೆಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಳ್ತಾ ಇದ್ಲು, ಬೇಜಾರು ಮಾಡಿಕೊಂಡು. ಹೇಳಿ. ಕ್ಷೇಮಸ್ಥೈರ್ಯ, ವೀರ್ಯ ವಿಜಯ, ಅಭ್ಯುದಯ, ಆನಂದ, ಆಯು, ಆರೋಗ್ಯಾಖ್ಯ, ಅಷ್ಟೈಶ್ವರ್ಯ, ಅಭಿವೃದ್ಧ್ಯರ್ಥಂ, ಸಮಸ್ತ ದುರಿತ ಉಪಶಾಂತ್ಯರ್ಥಂ, ಸಮಸ್ತ ಸನ್ಮಂಗಲ ಅವಾಪ್ತ್ಯರ್ಥಂ, ಸಮಸ್ತ ಅಭ್ಯುದಯ ಅರ್ಥಂಚ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತ್ಯರ್ಥಂ ಅಜ್ಞಾನ ನಿವೃತ್ತಿದ್ವಾರ ಸುಜ್ಞಾನ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಪ್ರೀತ್ಯರ್ಥಂ ಅಕ್ಷರಾಭ್ಯಾಸ ಕರ್ಮ ಕರಿಷ್ಯೇ. ಅರ್ಶಿನ ಕೊಂಬನ್ನ ಮಕ್ಕಳ ಕೈಲಿ ಹಿಡಿಸ್ಕೊಳ್ಳಿ, ಅಕ್ಕಿ ತಟ್ಟೆ ಕೈಲಿ ಹಿಡ್ಕೊಳ್ಳಿ, ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳಿ, ಅರಿಶಿನ ಕೊಂಬನ್ನ ಮಕ್ಕಳ ಕೈಯಲ್ಲಿ ಹಿಡಿಸ್ಕೊಳ್ಳಿ. ಆ ಬೋರ್ಡಲ್ಲಿ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು 4 ಮಾತೃಭಾಷೆಯಲ್ಲಿದೆ. ನಿಮ್ಮ ಮಾತೃಭಾಷೆ ಯಾವುದೋ ಅದನ್ನು ನೋಡ್ಕೊಂಡು ಬರೆಸ್ಬೇಕು, ತಪ್ಪು ಬರೆಸಬಾರ್ದು. ಮೊದಲನೇದಾಗಿ ಬರೆಸಿ, ಹೇಳಕ್ಕೆ ಬಂದರೆ ಮಕ್ಕಳ ಕೈಯಲ್ಲಿ ಹೇಳಿಸ್ತಾ ಬರೆಸಿ. ಮೊದಲನೇದಾಗಿ ಬರೆಸಿ, ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ ಆದ್ಮೇಲೆ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ ಆದ್ಮೇಲೆ ಶ್ರೀ ಶಾರದಾಯೇ ನಮಃ. ಶ್ರೀ ಶಾರದಾಯೇ ನಮಃ. ಶಾರದಾ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಶಾರದಾಯೈ ನಮಃ ಆದ್ಮೇಲೆ ಶ್ರೀ ಸರಸ್ವತ್ಯೈ ನಮಃ.
ದಯವಿಟ್ಟು ಆ ಕಡೆ ಈ ಕಡೆ ಓಡಾಡಬೇಡಿ. ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ದೇವ್ರ ಸ್ಮರಣೆ ಮಾಡಿ. ಆ ಮೊಬೈಲ್ಗಳನ್ನು ಒಳಗಿಟ್ಟು ದೇವ್ರ ಸ್ಮರಣೆ ಮಾಡಿದ್ರೆ ನಿಮಗೆ ಪುಣ್ಯ. ಬಂದಿದ್ದ ಕ್ಷೇತ್ರಕ್ಕಾರು ಸಾರ್ಥಕತೆ ಆಗುತ್ತೆ. ಇವಾಗ ಆ್ಯಕ್ಚುಲಿ ಅಕ್ಷರಾಭ್ಯಾಸ ಮುಗೀತು. ನೋಡ್ತಾ ಇರ್ಬೋದು ಎಲ್ಲ ಪೇರೆಂಟ್ಸೂ ಅವ್ರದ್ದು ಮಕ್ಕಳ ಹತ್ರ ಬರ್ಸಿದ್ರಲ್ಲ ಅಕ್ಕಿಯಲ್ಲಿ ಆ ಪ್ಲೇಟ್ನ ವಾಪಸ್ ಅವ್ರಿಗೆ ಕೊಡಬೇಕು. ಮತ್ತು ಸ್ಲೇಟ್ ಮಾತ್ರ ನಾವೇ ಇಟ್ಕೊಬೋದು. ಅದನ್ನು ಕೊಡೋದಕ್ಕೆ ಅಂತ ಹೇಳಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದನ್ನು ಬರ್ಸೋದನ್ನು, ಯಾಕಂತಂದರೆ ಅವ್ರು ಆಲ್ರೆಡಿ ಅನೌನ್ಸ್ ಮಾಡ್ತಾಯಿದ್ರು ಅಲ್ಲಿ ಜಾಸ್ತಿ ಮೊಬೈಲಲ್ಲಿ ಶೂಟ್ ಮಾಡೋದು ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಬರ್ಸೋದನ್ನು ಗಮನ ಕೊಡಿ ಅಂತ ಹೇಳಿ. ನೀವು ಜಾಸ್ತಿ ಮೊಬೈಲ್ ಹಿಡ್ಕೊಂಡು ಮಕ್ಕಳಿಗೆ ಆ ಕಡೆ ಗಮನ ಜಾಸ್ತಿ ಹೋಗುತ್ತೆ, ಮೊಬೈಲ್ ಕಡೆಗೇ ಅವ್ರು ರೆಕಾರ್ಡ್ ಮಾಡ್ತಿದ್ದಾರೆ ಅಂತೇಳಿ ನೀವು ಗಮನ ಎಲ್ಲ ಆ ಕಡೆ ಕೊಡ್ತೀರಾ, ಮಕ್ಳಿಗೆ ಸರಿ ಕಲಿಸಲ್ಲ ಅಂತೇಳಿ ಹೇಳ್ತಾ ಇದ್ರು ಅವರು ಮೈಕಲ್ಲಿ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಆಫ್ ಮಾಡಿಬಿಟ್ಟಿದ್ವಿ. ಇವಾಗ ಅಕ್ಷರಾಭ್ಯಾಸ ಎಲ್ಲ ಮಾಡಿದ್ದಾಯಿತು. ಮತ್ತು ಅದಾದಮೇಲೆ ಪ್ಲೇಟ್ಸ್ ಎಲ್ಲ ಪುರೋಹಿತರಿಗೇನೆ ಎಲ್ಲದೂ ಕೊಟ್ಟಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಈ ಮಂಟಪ ಏನಿದೆ ಅಕ್ಷರಾಭ್ಯಾಸ ಮಂಟಪ ಇದೆಯಲ್ಲ ಅದನ್ನು ಬಿಟ್ಟು ಹೊರಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ನಾವು ಹೊರಡೋಣ ಅಂತೇಳಿ ಹೊರಟ್ವಿ. ನಾನು ಆ್ಯಕ್ಚುಲಿ ಒಂದೆರಡು ಯೂಟ್ಯೂಬಲ್ಲಿ ಇದೇ ಥರ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರಲ್ಲ ಅಕ್ಷರಾಭ್ಯಾಸದ, ಅದನ್ನು ಮಾತ್ರ ನೋಡಿದ್ದಿದ್ದು. ಫಸ್ಟ್ ಟೈಮ್ ಈ ಥರ ಎದುರುಗಡೆ ನೋಡಿದ್ದು ಅಕ್ಷರಾಭ್ಯಾಸ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಮನೇಲಿ ನಮ್ಮ ಅತ್ತೆ ಮಾಡಿಸಿದ್ರು ಮಕ್ಕಳಿಗೆ. ಅವು ವಿಜಯದಶಮಿ ಟೈಮಲ್ಲಿ ನನ್ನ ಮಗಳಿಗೆ ಮತ್ತು ನನ್ನ ಕೋಸಿಸ್ಟರ್ ಮಗಳು ದೊಡ್ಡೋಳಿದ್ದಾಳೆಲ್ಲ ಪುಣ್ಯ, ಅವ್ರಿಗಿಬ್ರಿಗೂ ಮಾಡಿಸಿದ್ರು. ಬಟ್ ಇವಾಗ ಇವನಿಗೆ ಅಂತೇಳಿ ಹೊರಗಡೆ ಬಂದು ಸಪ್ರೇಟಾಗಿ ಮಾಡಿಸಿರೋದು ಅಂದರೆ ಇವನೊಬ್ಬನಿಗೆ ಅನಿಸುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಖುಷಿಯಾಯಿತು. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಒಂದೆರಡು ದಿನ ಪ್ಲ್ಯಾನ್ ಮಾಡ್ಕೊಂಬಂದಿರೋದ್ರಿಂದ ಎಲ್ಲ ಕಡೆ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ವೆದರು ಮಳೆ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮಳೆಗಾಲದಲ್ಲೇ ಬಂದಿದ್ದೀವಿ ನಾವು ಅದು ಆ್ಯಕ್ಚುಲಿ. ಇಲ್ಲ ಪಾಪು ಬಂದ್ಬಿಡಿ. ಫಸ್ಟ್ ಇದು ಮಾಡ್ಕೊಂಡ್ಬಿಡೋಣ. ಫಸ್ಟ್ ಇದು ಮುಗಿಸ್ಕೊಂಬರೋಣ ಬನ್ನಿ. ಆಮೇಲೆ ಒಳಗಡೆ ತೆಗಿಬಿಡಿ, ಕಿತ್ಕೊಂಡ್ಬಿಡ್ತಾರೆ ಫೋನು. ಬರ್ದಾರ ನೋಡು, ಕಿತ್ಕೊಂಡ್ಬಿಡ್ತಾರೆ ನೋಡು. ವಿವೇಕದಿಂದ ನಾನು ಯಾರು, ನನ್ನ ಕರ್ತವ್ಯವೇನು ಎಂಬುದರ ಬಗ್ಗೆ ಯೋಚಿಸಿ ಅದನ್ನು ಚೆನ್ನಾಗಿ ನಿಭಾಯಿಸು. ಇದು ನಡೆಯಮ್ಮ ಶಾಂಕರ ಸೂಕ್ತಿ ಅಂದರೆ ಶಂಕರಾಚಾರ್ಯರ ಸೂಕ್ತಿ. ದುರಾಸೆ, ಕೋಪ, ಕುಣಿತ. ಏನು ಲೇಲೋ 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 ಲೇಲೋ. ಗುರುನಿವಾಸ ನಾವಿವಾಗ ಶಾರದಾಂಬ ದರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಇವಾಗ ಈ ಕಡೆ ಶಂಕರ ನಿವಾಸ ಎಲ್ಲ ಇದೆ. ಸೊ ಅಲ್ಲಿ ಸುಮ್ಮನೆ ಹಂಗೆ ನೋಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ಫಸ್ಟ್ ಟೈಮ್ ಈ ಕಡೆ ಬರ್ತಾ ಇರೋದು. ಪ್ರತಿ ಸರಿ ಶೃಂಗೇರಿ ಬಂದಾಗ ಅಲ್ಲಿ ಮೇಯ್ನ್ ಗರ್ಭಗುಡಿ ಹತ್ರ ಎಲ್ಲ ದರ್ಶನ ಮಾಡ್ಕೊಂಡು ಹೊರಟೋಗ್ತಾ ಇದ್ವಿ. ಬಟ್ ಈ ಸರಿ ಇಲ್ಲಿ ಬಂದಿದ್ದೀವಿ ನೋಡ್ಕೊಳ್ಳೋದಕ್ಕೆ ಅಂತೇಳಿ. ತುಂಬ ಚೆನ್ನಾಗಿದೆ, ಒಂಥರ ಫುಲ್ ಗ್ರೀನರಿ ಆಗಿ ತುಂಬ ಚೆನ್ನಾಗಿದೆ. ಪುಣ್ಯ ಇಲ್ಲಿ ನೋಡು.
ನಾವಿಲ್ಲಿ ಗುರುನಿವಾಸ ಅಂತೇಳಿ ಬರ್ತೀವಲ್ಲ, ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಅಲೋ ಮಾಡಲ್ಲ ಅಂತೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲೇ ತೋರಿಸ್ತಾ ಇದ್ದೀವಿ ನೋಡಿ, ಗುರುನಿವಾಸ ಅಂತೇಳಿ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ನೋಡಿಕೊಂಡು ಅಲ್ಲೇ ಕಾರಿಡಾರ್ ಹಿಂದೆ ಬ್ಯಾಕ್ ಸೈಡಿಂದ ಡೋರ್ ಇದೆ. ಅಲ್ಲಿ ಬಂದರೆ ಈ ಥರ ಹಸುಗಳು ಮತ್ತು ರ್ಯಾಬಿಟ್ಸು ಅಂದರೆ ಮೊಲಗಳು ಅದೆಲ್ಲ ಸಾಕಿದ್ದಾರೆ. ಸೊ ಅದನ್ನೆಲ್ಲ ನಮ್ಮ ಮಕ್ಳಿಗೆ ತೋರಿಸೋಣ ಅಂತೇಳಿ ಬಂದಿದ್ವಿ. ನನ್ನ ಮಗಳು ಕರುಗಳನ್ನ ನೋಡಿರೋದೇ ರೇರು, ಯಾಕಂದರೆ ಊರಿಗೆ ಹೋದಾಗ ಜಾಸ್ತಿ ದಿನ ಇರಲ್ವಲ್ಲ, ಅದಕ್ಕೋಸ್ಕರ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಮುಂದೆ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲೇ ಬಂದಾಗ ನೋಡ್ತಾ ಇರ್ಬೋದು, ಅಲ್ಲಿ ತುಂಬ ಕರುಗಳೆಲ್ಲ ಇದ್ವು. ಸೊ ಅದನ್ನು ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಇಲ್ಲಿ ಗುರುನಿವಾಸ ಅಂತ ಇದೆ ಶೃಂಗೇರಿಯಲ್ಲಿ. ಸೊ ಅದನ್ನು ನೋಡಿಕೊಂಡು ತುಂಬ ಪೀಸ್ಫುಲ್ಲಾಗಿ ಕಾಮಾಗಿದೆ. ನಿಜವಾಗ್ಲೂ ನಮಗೆ ಬೇರೆ ಪ್ಲೇಸ್ಗೆಲ್ಲ ಹೋಗೋದಕ್ಕೆ ತುಂಬ ಲೇಟ್ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಹೋಗ್ಬಿಡೋಣ, ಬೇರೆ ಪ್ಲೇಸ್ ಕವರ್ ಮಾಡ್ಕೊಂಡ್ಬಂದು ನೈಟ್ ಹೆಂಗಿದ್ರೂ ಇಲ್ಲೇ ಸ್ಟೇ ಆಗೋದಿರೋದು ಶೃಂಗೇರಿಯಲ್ಲಿ. ಸೊ ನೈಟ್ ಸ್ಟೇ ಆಗ್ತೀವಲ್ಲ ಇಲ್ಲಿ ಬಂದು, ಆವಾಗ ನೈಟ್ ವ್ಯೂವಲ್ಲಿ ಬಂದು ನೋಡಿದ್ರಾಯ್ತು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಹರಿಹರಪುರ ಮತ್ತು ಸಿರಿಮನೆ ಫಾಲ್ಸು ಅಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಹೊರಟಿದ್ದೀವಿ. ಬನ್ನಿ, ಎಲ್ಲರೂ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ನೋಡ್ಕೊಂಡು ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ರೂಮಲ್ಲಿ ಹೋಗ್ಬಿಟ್ಟು ಇವಾಗ ಒಂದಷ್ಟು ಇಲ್ಲಿ ಒಂದು ಸಣ್ಣ ಹೋಗ್ತಾ ಇತ್ತು, ಈ ಕಡೆ ಕ್ರಾಸ್ ಮಾಡ್ತಾ ಇತ್ತು. ಬರ್ತಿದ್ದಾರೆ. ಸೊ ಯಾರೇ ಬಂದ್ರೂ ದಯವಿಟ್ಟು ನೆಲ ನೋಡ್ಕೊಂಡು ಬನ್ನಿ, ಯಾಕಂದರೆ ಆ ಹಾವು ನೆಲದ ಕಲರೇ ಇತ್ತು. ಸಣ್ಣ ಹಾವು, ನನ್ನ ಮಗಳು ನೋಡಿ ಕಂಡಿಡಿದ್ಲು. ಬಟ್ ಕೇರ್ಫುಲ್ಲಾಗಿರಿ, ಮಕ್ಕಳನ್ನೆಲ್ಲ ಮುಂದೆ ಬಿಟ್ಬಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಾದಮೇಲೆ ಹರಿಹರಪುರ ಟೆಂಪಲ್ಲು ಅಲ್ಲಿಗೆಲ್ಲ ಹೋಗಬೇಕು. ಅದೆಲ್ಲ ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಆ ಕಡೆ ಎಲ್ಲ ಹೋಗ್ತಾ ಇರೋದು. ಸೊ ಬನ್ನಿ, ರೂಮಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಅಲ್ಲಿ ತನಕ ನೀವು ಊಟ ಮಾಡ್ಕೊಂಡು ಎಲ್ಲ ಮಲ್ಕೊಂಡು ಹಿಡ್ಕೊಳ್ಳ ಇವಳೇ ಹೇಳಿದ್ದು ನಾನು ಹರ್ಷು. ನೋಡಿದ್ರಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲೊಂದು ಸಣ್ಣ ಹಾವಿತ್ತು. ನನಗೆ ಆ್ಯಕ್ಚುಲಿ ನಾವು ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಈ ಕಡೆಗೆ ರೋಡ್ ಕ್ರಾಸ್ ಮಾಡ್ಕೊಂಬಂತು. ಸೊ ಅದರಿಂದನೇ ಗೊತ್ತಾಗಿದ್ದು. ಬೈ ಮಿಸ್ಸಾಗಿ ಏನಾದರೂ ಮಕ್ಕಳು ತುಳಿದಿದ್ರದ್ದು, ನಿಜ ಕಚ್ಚಿರೋದು ಅನಿಸುತ್ತೆ. ನನ್ನ ಮಗಳೇ ನೋಡಿದ್ದಿದ್ದು ಅದನ್ನು. ಸೊ ಯಾರೇ ಆದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ಕೆಳಗಡೆ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗಿ. ಮೊಬೈಲೆಲ್ಲ ನೋಡ್ಕೊಂಡು ಹೋಗ್ತಿರ್ತೀವಲ್ವ, ವೀಡಿಯೋ ಮಾಡಿಕೊಂಡು ಗಮನಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವಿವಾಗ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ, ಯಾಕಂದರೆ ಫ್ರೆಶ್. ಮತ್ತು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹರಿಹರಪುರ ಮತ್ತು ಷಟಕಪುರ ಎಲ್ಲ ಟೆಂಪಲ್ಸ್ ಇದ್ದಾವೆ. ಸೊ ಅಲ್ಲಿಗೆ ಹೋಗಬೇಕು ಅಂತೇಳಿ ರೂಮ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇದೇ ನಾವು ಮಾಡಿರೋಂಥ ರೂಮು, ಭಾರತಿ ತೀರ್ಥ ಅಂತೇಳಿ ಶೃಂಗೇರಿ ಟೆಂಪಲ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಇರೋದು. ದರ್ಶನ ಹೆಂಗಾಯ್ತಪ್ಪಾಜಿ? ಈ ಸರಿನೇ ನಮಗೆ ನಿಜವಾಗ್ಲೂ ದೇವ್ರು ನೋಡ್ದಂಗೆ ಅನಿಸಿದ್ದಲ್ಲ. ಈ ಸರಿ ಬಂದಂಗೆಲ್ಲ ಫುಲ್ಲು ರಶ್ಶಿಂಗಲ್ಲಿ ಓಡ್ತಾ ಇದ್ವಿ. ಈ ಸತಿ ನೆಮ್ಮದಿಯಿಂದ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹರ್ಷಿಕಾನು ಬಂದಂಗಾಯ್ತು, ಪುಣ್ಯಾನು ಬಂದಂಗಾಯ್ತು, ಎಲ್ಲ ಬಂದಂಗಾಯ್ತು. ಪ್ರತಿಯೊಂದಕ್ಕೂ ಸಮಯ ಸಂದರ್ಭ ಅದೆಲ್ಲ ಇರ್ತವೆ. ಋಣ ಇಂಪಾರ್ಟೆಂಟ್, ಋಣ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವರ ಹಬ್ಬಕ್ಕೆ ಕೈ ಕೊಟ್ಟಿಲ್ಲ ಅಂತೀವಿ. ಎಲ್ಲರೂ ನಮ್ಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆದ್ದರಿಂದ ಇದ್ದಿದ್ರಲ್ಲಿ ತೃಪ್ತಿ ಪಡಬೇಕು. ಭಗವಂತ ಹೇಗೆ ಕೊಟ್ಟಿರ್ತಾನೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಸರ್? ಷಟಕಪುರ, ಹರಿಹರಪುರದಿಂದ ಹರಿಹರಪುರ, ಆಮೇಲೆ ಅವೆಲ್ಲ ಭಾಗದಲ್ಲಿ ಇರ್ತಾವೆ. ನಾವು ಹೋದ್ರೆ ಸಿರಿಮನೆ ಫಾಲ್ಸ್ ಆದ್ಮೇಲೆ ಕಿಗ್ಗ ಆದ್ಮೇಲೆ ಬ್ಯಾಕ್ ಟು ಶೃಂಗೇರಿ. ಅವೆಲ್ಲ ಇರ್ತಾವ. 1 ಗಂಟೆ ಒಳಗೋದ್ರೆ ಎಲ್ಲ ಇರ್ತದೆ. ಇದು ಅದು ಅಕ್ಷರಾಭ್ಯಾಸಕ್ಕೆ ಎಷ್ಟು ತಗೊಂಡ್ರು ರಸೀದಿಗೆ? 500 ಸ್ಲೇಟು ಮತ್ತು ಸ್ಲೇಟ್ ನಮಗೆ ಕೊಡ್ತಾರೆ. ಆಮೇಲೆ ಒಂದು ಅಕ್ಕಿ ತಟ್ಟಲ್ಲಿ ಬರೆಸ್ಬೇಕು, ಸ್ಲೇಟಲ್ಲಿ ಬರೆಸ್ಬೇಕು, ಅಕ್ಕಿಲಿ ಅರ್ಶಿನ ಕೊಂಬಲ್ಲಿ ಬರೆಸ್ಬೇಕು. ಅದಾದಮೇಲೆ ಅದಕ್ಕೆ ಪ್ರಸಾದ ಮೇಲೆ ಹಿಂಗುವಾನ್ ಕೊಡ್ತಾರೆ. ಅದಕ್ಕೆ ಪ್ರಸಾದ ಕೌಂಟ್ರಲ್ಲಿ ಕೊಟ್ಟರೆ